ಮೇಡಮ್ ಈಗ ಇವ್ರಿಗೆ ಬರೆಗಳ ಥರ ಬಿದ್ದಿದೆ, ಅದು ನಮ್ಮ ವೀಕ್ಷಕರಿಗೆ ನಾನು ತೋರಿಸ್ತಾ ಇದ್ದೀನಿ. ಇದು ಬೆನ್ನಲ್ಲಿ ಒಂದು ಸ್ವಲ್ಪ ವಾಸಿಯಾಗಿದೆ ಅಂತ ಹೇಳ್ತಾವ್ರು, ಇದು ಇನ್ನೂ ಜಾಸ್ತಿ ಇತ್ತು ಅಂತ ಹೇಳ್ತಾ ಇದ್ರು. ಇವಾಗ ಇದು ಯಾವ ಥರದ ತೊಂದರೆ ಮೇಡಮ್? ಇದು ಸರ್ ಇದು ತುಂಬ ಜಾಸ್ತಿ ಇತ್ತು, ಈಗ 3 ತಡೆ ಕಡಿಮೆ ಆಗಿದೆ. ಆ್ಯಕ್ಚುಲಿ ಬಂದು ಅದು ಮೋಹಿನಿ ಇದು ಮಾಡಿ ಕೈ ಈ ಥರ ಬರೆ ಥರ ಮಾಡಿರೋದು ಅದು ಕೈದು ಅದು ಇದು ಗುರುತು ಸಿಗಲ್ಲ ಇದು. ಹೌದು, ಅದು ಮುಂಚೆ ಇವಾಗ ಸ್ವಲ್ಪ ಹೋಗಿದೆ ಅದ್ರದ್ದು. ಸ್ಟಾರ್ಟಿಂಗ್ ಇದ್ರೆ ನಾನೊಂದು ಫೋಟೋ ತೋರಿಸ್ತೀನಿ ಸರ್. ಅದು ಹೊಡೆದಿರೋ ಥರ, ಅದು ಆ ಥರ ಹೊಡೆದಿರೋದು ಮೋಹಿನಿ, ಅದು ಕೈಯಲ್ಲಿ ಹೊಡೆದಿರೋದು. ಕೈಯಲ್ಲೇ ಹೊಡೆದಿರೋದು. ಇದು ಎಷ್ಟು ದಿವಸದ ಮಾರ್ಕ್ ಇರ್ಬೋದು ಮೇಡಮ್ ಇದೆಲ್ಲ? ಎರಡನೇ ಕ್ಲಾಸಿಂದ ಇದೆ ಅಂತೆ ಸರ್ ಅದು. ಅಂದ್ರೆ ಇವನು ಚಿಕ್ಕ ಹುಡುಗನಿಗೆ ಬಂದಿದೆ ಅದು. ಬಂದಿದೆ. ಚಿಕ್ಕ ಹುಡುಗನಿಗೆ ಬಂದಿದೆ ಅದು. ಅವಾಗಿದೆ ಜೊತೆಲಿ ಇದೆ, ಅವಾಗ ಹೊಡೆದಿರೋದು ಆ ಥರ. ಈ ಎಫೆಕ್ಟ್ ಇದು ಹೋಗುತ್ತಾ ಹಿಂಗೆ ಇರುತ್ತಾ? ಇಲ್ಲ, ಹೋಗಿದೆ ಸರ್, ಸುಮಾರು ಹೋಗಿದೆ. ಈಗ ಇನ್ನೂ ಸ್ವಲ್ಪ ದಿನ ಬೇಕು ಅದು ಹೋಗ್ಲಿಕ್ಕೆ. ಅದು ಆ ಥರ ಬರೋ ಥರ ಹೊಡೆದಿದೆ. ಅವಾಗ ಅಷ್ಟು ದಪ್ಪ ಇತ್ತು, ಅವಾಗೆಲ್ಲ ನೋವಿತ್ತಲ್ಲಪ್ಪ. ಅವಾಗೆಲ್ಲ ಜಾಸ್ತಿ ನೋವಿತ್ತು, ಇವಾಗೆಲ್ಲ ಇವಾಗಿಲ್ಲ. ಅವಾಗಿತ್ತು ಸರ್, ಸ್ಟಾರ್ಟಿಂಗ್ ಅಲ್ಲಿ ಇತ್ತು, ಇವಾಗೆಲ್ಲ ಕಡಿಮೆ ಆಗಿದೆ. ಹೌದೌದೌದು. ಇವು ಗಾಳಿಗಳು ಏನ್ ಬೇಕಾದ್ರೆ ಮಾಡ್ತಾವೆ ಈ ತರದೆಲ್ಲ. ಮೋಹಿನಿ ಬೇಕಾದ್ರೆ ಮಾಡುತ್ತೆ ಸರ್, ಹೊಡೆಯೋದು, ಬಡಿಯೋದು, ಬರಿ ಹಾಕೋದು ಎಲ್ಲ ತರ ಮಾಡ್ತವೆ. ಅಂದ್ರೆ ಇದು ಮಾರ್ಕ್ಗಳ ಕೈಯಲ್ಲಿ ಮಾಡಿರೋದಾ ಇಲ್ಲ ಕೈಯೆಲ್ಲ ಹೊಡೆದಿರೋದು ಸರ್, ಅದು ಕೈಯೆಲ್ಲ ಆ ಥರ ಹೊಡೆದಿರೋದು. ಅಂದ್ರೆ ಇವ್ರಿಗೂ ಕೂಡ ಗೊತ್ತಾಗಿರಲ್ಲ ಅದು ಯಾವ. ಅಲ್ಲ, ಹೊಡೆದಾಗ ಸಿಕ್ಕಾಪಟ್ಟಿ ನೋವು ಬಂದಿರುತ್ತೆ. ಹೊಡೆದು ಸಿಕ್ಕಾಪಟ್ಟಿ ನೋವು ಬಂದು ಉರಿ ಬಂದು ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಯಾವ ಕಾರಣಕ್ಕೆ ಅದು ಹಿಂಗ್ ಹೊಡೆದಿದೆ, ಹಿಂಸೆ ಕೊಟ್ಟಿದೆ? ಏನು ಉದ್ದೇಶ ಅಂದ್ರೆ ಆ ಟೈಮಲ್ಲಿ ಇವ್ರು ಏನಾರ ಅದಕ್ಕೆ ಸರಿಯಾಗಿ ನಡ್ಕೊಂಡು ಹೋಗಿಲ್ಲ ಅಂದ್ರೆ, ಅದು ಹೇಳಿದಂಗೆ ನಡ್ಕೊಂಡು ಹೋಗಿಲ್ಲ ಅಂದ್ರೆ ಅದಕ್ಕೆ ಸಿಟ್ಟು ಬಂದ್ರೆ ಆ ಥರ ಮಾಡುತ್ತೆ. ಸಿಟ್ಟು ಬಂದ್ರೆ ನಾವು ಹೆಂಗೆ ಕಟ್ಗೆ ತೊಗೊಂಡು ಮಕ್ಳಿಗೆ ಹೊಡಿತೀವಲ್ಲ ಸರ್, ಆ ಥರ ಅವು ಮಾಡ್ತವೆ. ಅದ್ರ ಸಿಟ್ಟು ಅಷ್ಟು ಇರುತ್ತೆ. ಇದು ಪ್ರಯೋಗ ಮಾಡಿದ್ದ ಮೇಡಮ್? ಪ್ರಯೋಗ ಸರ್, ಪ್ರಯೋಗದಿಂದನೇ ಬಂದಿರೋದು. ಅಂದ್ರೆ ಉದ್ದೇಶ ಇವಾಗ ಇದು ಬಂದು ಸರಿ ಮಾಡ್ಕೊಂಡಿಲ್ಲ ಅಂದಿದ್ರೆ ಮುಂದೆ ಇನ್ನ ಅದು ಒಂದೊಂದು ಎಲುಬುಗಳು ಒಂದೊಂದು ತೊಂದರೆ ಆಗಿರೋದು, ಮೂಳೆಗಳೆಲ್ಲ ಒಳಗಡೆ ತೊಂದರೆ ಆಗಿರೋದು. ಅಂದ್ರೆ ವೀಕ್ ಆಗ್ಬಿಟ್ಟು ಈಗ ವೀಕ್ ಆಗಿದ್ದಾರೆ, ಫುಲ್ ವೀಕ್ ಆಗಿದ್ದಾನೆ ಆ ಹುಡುಗ. ಈಗ ಇದು ಬಿಟ್ರೆ ಇನ್ನ ಮೂಳೆಗಳು ಒಂದೊಂದೇ ಒಳಗಡೆ ಪೌಡರ್ ತರ ಆಗ್ತಾ ಬರುತ್ತೆ. ಅಂದ್ರೆ ಅವನಲ್ಲಿ ಶಕ್ತಿ ಕಳ್ಕೊಂತ ಇದ್ದ. ಸೊ ಈಗ ಅದು ಕಂಪ್ಲೀಟ್ ಕ್ಲಿಯರ್ ಆಗಿದೆ ಮೋಹಿನಿ, ಈಗ ಅದು ವಾಸಿ ಆಗ್ತಾ ಇದೆ ಗಾಯ. ಓಕೆ, ಆಗಿದೆ ಸರ್, ಸುಮಾರು ಕಮ್ಮಿ ಆಗಿದೆ ಮುಂಚೆಗಿಂತ ಇವಾಗ ಸುಮಾರು ಕಮ್ಮಿ ಆಗಿದೆ. ಓಕೆ ಮೇಡಮ್, ಇದೊಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಿತ್ತು, ಹಾಗಾಗಿ ಇದ್ರ ಬಗ್ಗೆ ಮಾತಾಡಿಸ್ತೀವಿ. ಓಕೆ, ನೆಕ್ಸ್ಟ್ ಬೇರೆ ವಿಚಾರ ತಗೊಂಡು ಮಾತಾಡಿ. ಯಾವ ಊರವ್ರು ನೀವು? ನೆಲಮಂಗಲ ಸರ್. ಏನು ತೊಂದರೆ ಆಗಿತ್ತು ಸರ್ ಇಲ್ಲಿ ಬರೋಕ್ಕೆ ಮೊದಲು? ನನಗೆ ಯಾವಾಗಲೂ ಹೊಟ್ಟೆ ನೋವು ಬರೋದು, ಸುಮಾರು ವರ್ಷಗಳಿಂದ ಇತ್ತು. ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೆ. ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ಸ್ ಕೊಡೋರು 2 ದಿವಸ ಇರ್ತಾ ಇತ್ತು ಅಷ್ಟೇ. ಓಕೆ. ಆಮೇಲೆ ಬೇರೆ ಕಡೆ ಎಲ್ಲೆಲ್ಲ ಹೋಗಿದ್ದೆ, ಏನು ಕ್ಲಿಯರ್ ಆಗಲಿಲ್ಲ. ಆಮೇಲೆ ಲಾಸ್ಟ್ ಆನೆಕಲ್ ಆಚೆ ಅಂತ ಹೋಗಿದ್ದೆ, ಅಲ್ಲಿ 1 ತಿಂಗಳು ಏನು ಸಮಸ್ಯೆ ಇರಲಿಲ್ಲ. ತಿರುಗಿ ಮತ್ತೆ ಅದೇ ರಿಪೀಟ್ ಆಯಿತು. ಬೇಜಾರಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೆ. ಮೊನ್ನೆ ಯೂಟ್ಯೂಬಲ್ಲಿ ನೋಡಿದೆ, ಶುಕ್ರವಾರ ಬಂದಿದ್ದೆ ನಾನು. ಬಂದು ಒಂದು ತಡೆ ನೋಡಿದ್ರು, ಗಾಳಿ ಸೋಕಪ್ಪ ಅಂದರು. ಆಮೇಲೆ ಒಂದು ತಡೆ ಹೊಡೆಸ್ಕೊಂಡು ಹೋದೆ. ತಡೆ ಹೊಡೆಸ್ಕೊಂಡು ಹೋದ್ಮೇಲೆ ನನಗೇನು ಪ್ರಾಬ್ಲಮ್ ಇಲ್ಲ. ಅವರು 1 ನಿಂಬೆಹಣ್ಣು ಅಕ್ಷತೆ ಕೊಟ್ಟಿದ್ರು, ಅದು ಎತ್ತು ಪಕ್ಕಕ್ಕೆ ಇಟ್ಟಿದ್ದೆ. ಸೋಮವಾರ ತಿರ್ಗಾ ಹೊಟ್ಟೆ ನೋವು, ಬೆನ್ನೋವು ಬಂದು ತಿರ್ಗಾ ಮಂಗಳವಾರ ಇಟ್ಕೊಂಡ್ಮೇಲೆ ನನಗೇನು ಸಮಸ್ಯೆ ಇಲ್ಲ. ಎಷ್ಟು ವರ್ಷದಿಂದ ಇದು ಹೊಟ್ಟೆ ನೋವು? ಸುಮಾರು ಒಂದು 10 ವರ್ಷದಿಂದ ಬರ್ತಾನೆ ಇತ್ತು. ಹೊಟ್ಟೆ ಹಿಂಡೋದು. ಹಾಸ್ಪಿಟ್ಲಿಗೆ ಹೋಗಿದ್ರೆ ಒಂದು 2 ದಿವಸ 3 ದಿವಸ ಅಷ್ಟೇ. ಏನು ಹೇಳೋರು ಡಾಕ್ಟ್ರು? ಏನಿಲ್ಲ, ಗ್ಯಾಸ್ಟ್ರಿಕ್, ಊಟ ಮಾಡು, ನೀರು ಕುಡಿ ಇದೆ. ಅದೆಲ್ಲ ಮಾಡಿದ್ರು ಹೊಟ್ಟೆ ನೋವು ಹಾಗೆ ಇರೋದಾ? ಹಾಗೆ ಅದೇ ಟ್ಯಾಬ್ಲೆಟ್ಸ್ ನುಂಗಿದಾಗ ಒಂದು 3 ದಿವಸ ಏನು ಇರ್ತಾ ಇರಲಿಲ್ಲ. ಓಕೆ. ಆಮೇಲೆ ತಿರ್ಗಾ ಮತ್ತೆ ಬರೋದು, ಒಂಥರ ಬ್ಯಾಕ್ ಪೇಯ್ನು, ಜ್ವರ ಬಂದಂಗೆ ಆಗ್ಬಿಡೋದು. ಸೊ ಇದು ಎಷ್ಟು ವರ್ಷದಿಂದ ಇದ್ದಿದ್ದು? ಒಂದು 10 ವರ್ಷ ಮೇಲೆ. ಎಲ್ಲಿ ಇದುವರೆಗೂ ಎಲ್ಲೂ ಗುಣ ಆಗಿರಲಿಲ್ಲ. ಸೊ ಈಗ ಇಲ್ಲಿ ಬಂದಾದ್ಮೇಲೆ ಅದೇ ಹೇಳಿದ್ನಲ್ಲ ಸರ್, ನಾನು ಸೋಮವಾರ ಮಂಗಳವಾರ ಬೆಳಿಗ್ಗೆ ತಿರ್ಗಾ ಇಟ್ಕೊಂಡ್ಮೇಲೆ ಯಾವ ಹೊಟ್ಟೆ ನೋವು ಇಲ್ಲ, ಬೆನ್ನೋವು ಏನೂ ಇಲ್ಲ. ಸೂಪರ್, ಆರಾಮಾಗಿದೆ. ಇವಾಗ ಗುಣ ಆಗಿದೆ. ಇವತ್ತೊಂದು ಸ್ವಲ್ಪ ಬೆಳಿಗ್ಗೆಯಿಂದ ಸ್ವಲ್ಪ ಲೈಟ್ ಆಗೈತೆ. ಇವತ್ತು ಅಮಾವಾಸ್ಯೆ, ಅದಕ್ಕೆ ಇವತ್ತು ಬಂದಿದ್ದೀರ? ಅದಕ್ಕೆ ಹೇಳಿದ್ರು ಅಮ್ಮರು, ಬನ್ನಿ ಅಮಾವಾಸ್ಯೆಗೆ ಇನ್ನೊಂದು ತಡೆ ಹೊಡ್ತೀವಿ. ಸೊ ಏನು ಹೇಳಕ್ ಬಯಸ್ತೀರಿ ಇವಾಗ ಇಲ್ಲಿ? ಇಲ್ಲ, ಬರ್ಬೋದು ಸರ್. ಅಂದರೆ ನನ್ನ ಒಪಿನಿಯನ್ ಪ್ರಕಾರ ಬರ್ಬೋದು. ಬಂದು ತೋರಿಸ್ಕೊಂಡು ಪರವಾಗಿಲ್ಲ ಅನಿಸುತ್ತೆ. ಏನಿತ್ತು ಅಂತ ಹೇಳಿದ್ರು? ಗಾಳಿಗೆ ಅಂತ. ಗಾಳಿ. ಮೇಡಮ್, ಇವ್ರಿಗೆ ಏನಿತ್ತು ಹೇಳ್ಬೋದಾ? ಸರ್, ಇವ್ರಿಗೆ ಗಾಳಿ ಇತ್ತು.
ಬಂದಿದ್ರು ಫಸ್ಟ್ ಟೈಮು, ಇದು 2ನೇ ಟೈಮ್ ಬಂದಿರೋದು ಕುಂಬಳಕಾಯಿ ತಡೆಗೆ. ಗಾಳಿ ಇತ್ತು, ಗಾಳಿ ಕ್ಲಿಯರ್ ಆಗಿದೆ. ಹೊಟ್ಟೆ ನೋವೆಲ್ಲ ಇತ್ತು ಸರ್, ಹೊಟ್ಟೆ ನೋವೆಲ್ಲ ಕ್ಲಿಯರ್ ಆಗಿದೆ. ಇವಾಗ ಆರಾಮಾಗಿದ್ದಾರೆ. ಇನ್ನೊಂದು ತಡೆ ಇದೆ, ಲಾಸ್ಟ್ ಹುಣ್ಣಿಮೆಗೆ ಬಂದು ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಮಾಡ್ಕೊಂಡ್ರೆ ಪೂರ್ತಿ ಕ್ಲಿಯರ್ ಆಗುತ್ತೆ. ಈಗ ಅದು ಗಾಳಿ ಇವರಲ್ಲಿ ಇದ್ದಿದ್ದನ್ನ ಕ್ಲಿಯರ್ ಮಾಡಿದ್ರೆ ಮಾಡಬೇಕಾ? ಇಲ್ಲ, ಆಗಿದೆ, ಕ್ಲಿಯರ್ ಆಗಿದೆ. ಬಟ್ ಇನ್ನೊಂದು ಸ್ವಲ್ಪ ಹೊಟ್ಟೆ ಒಳಗಡೆ ಮದ್ದಿಡೆ ಅವೆಲ್ಲ ಇರ್ತಾವಲ್ಲ, ಅವು ಹೊರಗಡೆ ಬರ್ಬೇಕಷ್ಟೇ. ಗಾಳಿ ಕ್ಲಿಯರ್ ಆಯ್ತು. ಸೊ ಇವತ್ತು ಅಮಾವಾಸ್ಯೆ ದಿವಸ ಇವತ್ತು ಕ್ಲಿಯರ್ ಆಗಿಬಿಡುತ್ತೆ. ಇವತ್ತು 2ನೇ ತಡೆಗೆ ಬಂದಿದ್ದಾರೆ. ಲಾಸ್ಟ್ ಹುಣ್ಣಿಮೆಗೆ 3ನೇ ತಡೆ ಬಂದ್ರೆ ಕ್ಲೋಸ್ ಆಗುತ್ತೆ ಸರ್. ಓಕೆ, ಅಂದರೆ ನಿಮಗೆ ಈ ಜಾಗದಿಂದ ತುಂಬ ಒಳ್ಳೇದಾಗೈತೆ. ಸೊ ತುಂಬಾ ನೋವು ತಿಂದ್ಬಿಟ್ಟಿದ್ದೀನಿ ಸರ್. ಹೊಟ್ಟೆ ನೋವು ಬ್ಯಾಕ್ ಪೇನ್ ಬಂದ್ಬಿಟ್ರೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಅಂದರೆ ಪೇಯ್ನ್ ನೀವು ಅನುಭವಿಸಿದ್ದೀರಾ? ಒಂದು ವಾರಕ್ಕೆ 1 ಶೀಟು ಡೋಲೋ ಮಾಡಿ. ಹೌದಾ? ಅಷ್ಟು ಪೇಯ್ನ್ಗೆ? ಮಾತ್ರ ಹಾಕೊಂಡಾಗ ಆ ಪೇಯ್ನ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, ಒಳ್ಳೇದಾಗಲಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಯಾವ ಊರವ್ರು ನೀವು? ಏನು ತೊಂದರೆ ಆಗಿತ್ತು? ನಮ್ಮ ಬಿಜಾಪುರ. ಇಲ್ಲೇ BNTCಯಲ್ಲಿ ಕೆಲಸ ಮಾಡ್ತೀವಿ. ಅದು ಕಾಲ ಇದಾಗಿತ್ತು. ಏನಾಗಿತ್ತು? ಕಾಲ ಒಟ್ಟ ನೆಡ್ಡಿಗೆ ಆಗ್ತೈತಿಲ್ಲ. ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಗುಳಿಗೆ ಮಾತ್ರೆ ಇರ್ತಾನೆ ಕಮ್ಮಾಗೋದು. ಮಾತ್ರೆ ಆದಮೇಲೆ ಮತ್ತೆ ನೋವು ಬರೋದು. ಕಾಲು ಎಳ್ಕೊತೇವೆ ನಡೀತಿದೆ. ತ್ರಾಸ, ಭಯಂಕರ ತ್ರಾಸ ಆಗ್ಲಾಗತ್ತು. ಅಂದ್ರೆ ತಲೆ, ಸೊಂಟ, ಬೆನ್ನು ಹಿಂಗೆ ಹೊಡೆತಾಗ್ಲಾಗತ್ತು. ಎಷ್ಟು ವರ್ಷದಿಂದ? ಈಗ ಒಂದು 8 ವರ್ಷ. 8 ವರ್ಷ ಆಗಲಿಕ್ಕೆ ಬರ್ತಾರೆ. ಅಷ್ಟು ಕಾಲಿಂದು 2 ವರ್ಷ ಮೇಲ್ಪಟ್ಟೆ ಆಯ್ತು. ಈಗ ಇಲ್ಲಿ ಬಂದ ಮೇಲೆ ನನಗೆ ಫುಲ್ ಆರಾಮ ಅನ್ಸಿದ್ರಿ. ಎಲ್ಲನ ತೋರಿಸಿದ್ದೀರಾ? ಹಾಸ್ಪಿಟ್ಲಿಗೆ ತೋರಿಸಿದ್ರಿ. ಯಾಕೆ ಅಲ್ಲಿ ಗುಣ ಆಗಿಲ್ವಾ? ಅಲ್ಲಿ ಗುಣ ಆಗಲಿಲ್ಲ. ಆ ಮಾತ್ರೆ ಇರ್ತಾನೆ ಅಷ್ಟೇ ಇದಾಗೋದು. ಮಾತ್ರೆ ಇದು ಆದ್ಮೇಲೆ ಮತ್ತೆ ಅವಾಗ ಒಂದು 1 ತಾಸು 3 ತಾಸು ಆಗೋದು. 3 ತಾಸು ಆಗ ಮತ್ತೆ ನಾರ್ಮಲ್ ಹಂಗೆ ಆದ್ರೆ ಒಟ್ಟು ಕಾಲು ಎಳ್ಕೊತೇ ಹೋಗೋದು. ಕುಂಟ್ಕೋತು ಕೆಲಸನೂ ಹಂಗೆ ತರಾಸು ಮಾಡ್ಕೊಂಡೆ ಕೆಲಸ ಮಾಡ್ಕೊಂಡು ಮನ್ಯಾಗ ಆದ್ರೂ ಅವ್ರಿಗೆ ತೊಂದರೆ ಆಗ್ಲಾಗತ್ತು. ಅಂದ್ರೆ ಅವ್ರಿಗೆ ತಲೆ ನುಸೋದು, ಬೆನ್ನು ಹಿಡಿದು, ಹೊಟ್ಟೆ ನುಸೋದು, ಚಕ್ರ ಬರೋದು ಅವ್ರಿಗೆ ಹಿಂಗೆ ಆಗ್ಲಿಕತ್ತು. ಅವರಿಗೆ ಇಲ್ಲಿ ಬಂದ ಮೇಲೆ ಒಂದು ಪರವಾಗಿಲ್ಲ. ಅಂದ್ರೆ ಮಗಳಿಗೆ ಆಕೆಗೆ ಹಂಗೆ ತಲೆ ನುಸೋದು ಇದು ಆಗ್ಲಾಗತ್ತ, ಅವ್ರಿಗೆ ಇದಾಗ್ಲತ್ತ. ಅಂದ್ರೆ ಮಗನಿಗೆ ಒಂದು ಬೆನ್ನ ಬರಿ ಮಾಡೋದು, ಅದು ಚಕ್ರ ಬಂದು ಇದು ಕುಂಡ್ರೋದು, ಬರೀ ಹೊಳ್ಳಿ ಮಕ್ಕಳೋದು ಹಿಂಗೆ ಮಾಡಾಗತ್ತೆ. ಇವಾಗ ಇಲ್ಲಿ ಬಂದಾಗಿನಿಂದ ಏನಾದರೂ ಚೇಂಜಸ್ ಚೇಂಜ್ ಆಗ್ಯಾದ ಸರ್. ಏನು ಯಾವ ಥರ ಅವೆಲ್ಲ ನೋವುಗಳೆಲ್ಲ? ಏನೋ ನೋವು ಇಲ್ಲ, ಇದು ಇಲ್ಲ. ಒಂದು ಸೊಂಟಿಂದ ಒಂದು ಸ್ವಲ್ಪ ಆಯ್ತಾರೆ. ಅದು 100ಕ್ಕೆ 90% ಒಳ್ಳೇದಾಗ್ಯದ. ಓಕೆ. ಸೊ ಏನು ಹೇಳಕ್ಕೆ ಬಯಸ್ತೀರಿ ಇವಾಗ ಮೇಡಮ್ ಅವ್ರ ಬಗ್ಗೆ? ನಾವು ದೊಡ್ಡ ನಮಸ್ಕಾರ. ನಮ್ಮ ನೋವು ಇದು ಕೊಟ್ಟಂಗೆ ಆಗ್ಯದಾರೆ, ನಮಗೆ ಜೀವ ಕೊಟ್ಟಂಗೆ. ಸೊ ಒಳ್ಳೇದಾಗೈತೆ. ಮನೆ ಒಳಗಡೆ ವಾತಾವರಣ ನಿಮ್ಗೆ ಗೊತ್ತಿರುತ್ತೆ. ಅವರು ಸೊಂಟ ನೋವು, ಕೈ ಕಾಲು ನೋವು ಇವೆಲ್ಲ ನೀವು ನೋಡಿರ್ತೀರಾ. ಯಾವ ಥರ ಇದ್ರು ಏನು ಚೇಂಜಸ್ ಇಲ್ಲಿ ಬಂದಮೇಲೆ ನಿಮಗೆ ಒಳ್ಳೇದು ಕಾಣಿಸ್ತೈತೆ ಹೇಳಿ? ಇನ್ನೊಂದು ಏನಂದರೆ ಅವ್ರಿಗೆ ತುಂಬ ಸೀರಿಯಸ್ ಆಗಿತ್ತು. ಫಸ್ಟು ಕಾಲು ತುಂಬ ಸೀರಿಯಸ್ ಆಗಿತ್ತು. ಅಷ್ಟೊತ್ತವರೆಗೂ ನಾವು ಇಲ್ಲೇ ತೋರಿಸಿರಲಿಲ್ಲ. ತೋರಿಸಿದ್ರೂ ಏನು ಟ್ರೀಟ್ಮೆಂಟ್ ಈ ಥರ ತೊಗೊಂಡಿರಲಿಲ್ಲ ನಾವು. ಅದಕ್ಕೆ ಅಮ್ಮನ ವಿಡಿಯೋ ನೋಡಿಬಿಟ್ಟು ನಮ್ಗೆ ಇಷ್ಟ ಆಯಿತು. ಸರಿ, ಇಮಿಡಿಯೇಟಾಗಿ ಇಲ್ಲೇ ಬಂದುಬಿಟ್ಟು ಚೆಕ್ ಮಾಡಿಸಿದ್ರೆ ಆಯಿತು ಅಂತ ಬಂದ್ವಿ ನಾವು. ಅವ್ರು ಹೇಳಿದರು ಇಲ್ಲ ನೆಗೆಟಿವ್ ಜಾಸ್ತಿ ಇದೆ ಅಂತಬಿಟ್ಟಂದು, ಫುಲ್ ಫ್ಯಾಮಿಲಿಗೆ ಇದೆ ಅಂತಬಿಟ್ಟಂದು. ಸರಿ ಆಯ್ತು ಅಂತ ಒಬ್ರಿಗೊಬ್ರು ಕ್ಲಿಯರ್ ಮಾಡಿಸ್ಕೊತ ಬಂದ್ವಿ ನಾವು. ಕ್ಲಿಯರ್ ಆಗಿದೆ, ಪರವಾಗಿಲ್ಲ. ಮನೇಲೆಲ್ಲ ತುಂಬ ವಾತಾವರಣ ಚೇಂಜಸ್ ಆಗಿದೆ. ಮಗ ಅಂತೂ ತುಂಬ ಸುತ್ತಿ ಮಲಗ್ತಾ ಇದ್ದ, ಮಗ ಆಗಲಿ ನಾನಾಗಲಿ. ಆಮೇಲೆ ಮಗ ಇವಾಗ ಚೆನ್ನಾಗಿ ಓದ್ತಾ ಇದ್ದಾನೆ, ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿದ್ದಾನೆ 10th. ಆಮೇಲೆ ಮಗಳನ್ನೂ ಇವಾಗ ಸುತ್ತಿ ಮಲಗ್ತಾ ಇದ್ಲು. ಅವಳು ಕೂಡ ಇವಾಗ ಮತ್ತೆ ಚೆನ್ನಾಗಿ ಓದ್ತದೆ. ಮಕ್ಕಳು ಓದೋದ್ರಲ್ಲಿ ಚೆನ್ನಾಗಿದ್ದಾರೆ, ಬಟ್ ಲೇಜಿ ತುಂಬ ಆಗಿಬಿಟ್ಟಿದ್ರು ಒಂಥರ. ಇವಾಗ ಎಲ್ಲ ರೀತಿಯ ಮನೇಲೂ ಶಾಂತವಾಗಿ ಚೆನ್ನಾಗಿ ನಡೀತಾ ಇದೆ ಎಲ್ಲ. ಆಮೇಲೆ ನೆಮ್ಮದಿಯಾಗಿದ್ದೀವಿ ಹೇಳ್ಬೇಕಂತಂದರೆ. ಏನು ಹೇಳಿದ್ರು ಮೇಡಮ್ ಅವರು? ಏನಕ್ಕೆ ಅವರು ಮಕ್ಕಳು ಆ ಥರ ಮಲಗ್ತಾ ಇದ್ರು? ಅಂದರೆ ಅವರು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಲೇ ಹೇಳಿದರು. ಮಗನಿಗೆ ಮೋಹಿನಿ ಇದೆ ಅಂತ ಹೇಳಿದರು. ಮಗಳಿಗೆ ಒಂಥರ ಗಾಳಿ ಇದೆ, ಅದೇ ಹುಡುಗನ ಗಾಳಿ ಇದೆ ಅಂತ ಹೇಳಿದರು. ನಮಗಾದ್ರೂ ಅದೇ ಹೇಳಿದ್ದಾರೆ. ನಮ್ಮ ಯಜಮಾನರಿಗಾಗಲಿ ನಮಗಾಗಲಿ ಗಾಳಿ ಇದೆ ಅಂತಲೇ ಹೇಳಿದ್ದು ಮೇನ್ ಹೇಳ್ಬೇಕಂತಂದರೆ. ಇವಾಗ ಅದನ್ನೇ ಬಾಡಿಯಿಂದ ತೆಗೆದಾಗಲೇ ನಮಗೆ ರಿಲೀಫ್ ಆಗಿರೋದು ಹೇಳ್ಬೇಕಂದ್ರೆ. ಇವಾಗ ಆ ಥರ ಏನೂ ಇಲ್ಲ, ಮಕ್ಕಳದೆಲ್ಲ ಈಗ ಆರಾಮಾಗಿ ಓದ್ತಾರೆ? ಓದ್ತಾ ಇದ್ದಾರೆ ಆರಾಮಾಗಿ. ಇವಾಗ ಚೆನ್ನಾಗಿದ್ದಾರೆ ಇಬ್ಬರು ಮಕ್ಕಳು. ಮಲಗೋದು ಅವೆಲ್ಲ ಕಮ್ಮಿ ಆಗೈತೆ? ಕಡಿಮೆ ಆಗಿದೆ. ಇವಾಗ ನಗ್ತಾ ಇದ್ದಾರೆ. ಚಿಕ್ಕವರಿದ್ದಾಗ ಹೆಂಗೆ ಬ್ಯಾಕ್ ಇದ್ರು ಆ ಥರನೇ ವಾಪಸ್ ಮತ್ತೆ ಇವಾಗ ರಿಟರ್ನ್ ಸಿಕ್ಕಂಗಾಗಿದೆ ನಮಗೆ ಮಕ್ಕಳು ಇಬ್ಬರು.
ಅಂದರೆ ತುಂಬ ನಿಮಗೆ ಒಳ್ಳೇದಾಗೈತೆ ಇಲ್ಲಿ ಬಂದಮೇಲೆ. ತುಂಬ ಚೆನ್ನಾಗಾಗಿದೆ, ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಾಗಿದೆ ಹೇಳ್ಬೇಕಂದ್ರೆ. ಇದು ಎಷ್ಟನೇ ಸರಿ ಇಲ್ಲಿ ಬರ್ತಾರದು? ಇದು 3ನೇ ಸತಿ ತಡೆ. ನಾವು ಮುಂದೆ ಬಂದಿದ್ದೀವಿ ಹ್ಞೂ ಅಂದರೆ ಇವಾಗ 3ನೇ ತಡೆಗೆ ಮೇನ್ ಇವಾಗ ಲಾಸ್ಟ್ ಹೇಳಿರೋದು ನಮಗೆ ಚೆನ್ನಾಗಾಗಿದೆ ನಮಗೆ. ಓಕೆ, ಒಳ್ಳೇದಾಗಲಿ, ನಮಸ್ಕಾರ.